ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ನೋಡ್ರಿ. ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ವೆರೈಟಿ ಚಿತ್ರಾನ್ನ ನೋಡಿರ್ತೀರಿ. ಆದರೆ ಈ ವಿಧಾನದಲ್ಲಿ ನೀವು ಯಾವಾಗೂ ಚಿತ್ರಾನ್ನ ನೋಡಿರೋಂಗಿಲ್ಲ. ಅಷ್ಟು ಟೇಸ್ಟ್ ಆಗೈತೆ ಮತ್ತು ಅಷ್ಟು ಹುಳಿನೂ ಬರೋದಿಲ್ಲ ನೋಡ್ರಿ. ಅಷ್ಟು ರುಚಿಯಾಗಿರ್ತಿದ್ದು ಮಾವಿನಕಾಯಿ ಚಿತ್ರಾನ್ನ. ಈ ವಿಧಾನದಾಗ ಒಮ್ಮೆ ಟ್ರೈ ಮಾಡಿರಿ. ನೀವು ಮಾವಿನಕಾಯಿ ಸೀಸನ್ ಹೋಗೋ ಮಟನೂ ಇದೇ ರೀತಿನ ಮಾಡ್ಕೊಂಡು ತಿಂತೇವೆ ನೋಡಿರಿ. ಈಗ ವಿಡಿಯೋ ಮಾಡೋ ವಿಧಾನ ನೋಡ್ಕೊಂಬಂದಿನ. ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ನ ಕರಿತೈತೆ, ಅದು ಮತ್ತಿದ್ರೆ ನಾ ಮಾಡಿದ ವಿಡಿಯೋ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ. ಈಗ ಮೊದಲಿಗೆ ನಾನು ಅನ್ನ ಮಾಡ್ಕೊಂಬಂದೇನು ನೋಡಿರಿ. 1-2 ಗ್ಲಾಸ್ ಹಾಕ್ಕೊಂಡು ಉದುರಾಗಿ ಅನ್ನ ಇಟ್ಕೊಂಬಿಡ್ರಿ ಫಸ್ಟ್. ಹೆಂಗಂದ್ರೆ ನಮ್ಗೆ ಅನ್ನ ಆರಿರ್ಬೇಕಾ ಅಂದ್ರೆ ಉದುರಾಗಿರ್ತೈತಿ. ಬಿಸಿ ಇದ್ದರೆ ಏನಾಕೈತ್ರಿ, ಒಂದು ಸ್ವಲ್ಪ ನೀರು ಇದ್ದಂಗೆ ಇರ್ತೈತಲ್ಲ. ಹಾಗಾಗಿ ನಾನು ಒಂದು ಅನ್ನ ಮಾಡಿ ಒಂದು 5 ನಿಮಿಷ ಆಯ್ತು ನೋಡಿರಿ. ಎಲ್ಲ ತೋರ್ಸಾತೀನಿ ನಿಮಗೆ. ಉದುರದ ಆದಂಗೆ ಆಗೈತಿ. ನಾವೀಗ ಅನ್ನ ಚಿತ್ರಾನ್ನ ಮಾಡ್ತೇವಲ್ಲ, ಅದಕ್ಕಿಂತ ಒಂದು ತಾಸು ಮುಂಚೆನೇ ಅನ್ನ ಮಾಡಿಟ್ಕೊಂಡಿರ್ಬೇಕು ರೀ. ಈಗ ನಾನು 2 ಬೌಲಷ್ಟು ಅನ್ನ ತೊಗೋತೇನೆ ನೋಡಿರಿ. 2 ಬೌಲ್ ಅನ್ನಕ್ಕೆ ಎಷ್ಟು ಬೇಕಂತೇಳಿ ತೋರಿಸ್ಕೊಡ್ತೇನೆ ನಿಮಗೆ ಗೊಜ್ಜು ನೋಡಿರಿ. ಈಗ ಅನ್ನನ ಪೂರ್ತಿ ಇದು ಒಂದು ದೊಡ್ಡ ತಾಟಿಗೆ ಹಾಕ್ಕೊಂಡು ಆರಾಕೆ ಇಟ್ಕೋತೀನಿ. ಇನ್ನೂ ಸ್ವಲ್ಪ ಬಿಸಿ ಇತ್ತು, ಅದನ್ನು ಆರಾಕೆ ಇಟ್ಕೋತೀನಿ. ಈಗ ಫಸ್ಟ್ ನಾನು ಇದಕ್ಕೆ ಅನ್ನಕ್ಕೆ ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ. ಈಗ ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕಲಿಸ್ಕೊಂಡು ಆರಾಕೆ ಇಟ್ಬಿಡೋಣ್ರಿ. ಈಗ ಗೊಜ್ಜಿಗೆ ನಾವು ಉಪ್ಪು ಹಾಕೋಂಗಿಲ್ಲ ರೀ. ಈಗ ಫಸ್ಟ್ ಅನ್ನಕ್ಕೆ ಅಷ್ಟೇ ಉಪ್ಪು ಹಾಕೊಂಡ್ಬಿಡೋದು ನೋಡ್ರಿ. ಇದ್ರೊಳಗೆ ಇದು ಬಿಸಿ ಇರ್ತೈತಲ್ಲ, ಉಪ್ಪು ಜಲ್ದಿನ ಅನ್ನದೋಗ ಕೂಡ್ಕೋತೈತ್ರಿ. ಈಗ ಮಾವಿನಕಾಯಿ ತೊಗೋತೀನಿ ನೋಡ್ರಿ. ನಾನು ಇದು ಹುಳಿ ಮಾವು ಐತ್ರಿ. ನಿಮ್ಮ ಕಡೆ ಯಾವುದು ತೋತಾಪರಿ ಅದು ಇರ್ತೈತಲ್ಲ, ಯಾವ ಮಾವಿನಕಾಯಿ ಇರ್ತಾವೆ ನಿಮ್ಗೆ ಅದನ್ನಾದ್ರೂ ತೊಗೋರಿ. ನಾನು ಇದು ಹುಳಿ ಮಾವು ತೊಗೊಳತ್ತೀನಿ. ಉಪ್ಪಿನಕಾಯಿ ಅದು ಹಾಕ್ತೀವಲ್ಲ ಆ ಮಾವು ರೀ ಇದು. ಅವನ್ನ ತೊಳ್ಕೊಂಡೆ ನೋಡ್ರಿ. ನಾವೀಗ 2 ಹಾಕೋಂಗಿಲ್ಲ, ಒಂದಷ್ಟು ಸಾಕಾಗ್ತೈತೆ ನಮಗೆ. ಯಾಕಂದ್ರೆ ಹುಳಿ ಇರ್ತೈತಲ್ಲ, ಇದು ಜಾಸ್ತಿ ಆಗಿಬಿಡ್ತೈತಿ. ಈಗ ಇದನ್ನು ಮ್ಯಾಲಿಂದ ತುಂಬ ಅಷ್ಟೇ ತಕ್ಕೊಂಡು ಹುಷಾರಾಗಿ ತೆಗಿಬೇಕ್ರಿ. ತುಂಬ ಮ್ಯಾಗಿಂದ ಅದೊಂದು ಸ್ವಲ್ಪ ಎಲ್ಲರ ಮೂಗಿಗೆ ಕಣ್ಣಿಗೆ ಮುಟ್ಕೊಂಡ್ರೆ ನೋವು ಆಗ್ತೈತೆ ನೋಡ್ರಿ. ಬಾಯಿಗೆ ಅದು ಮುಟ್ಕೊಂಡ್ರೆ. ಈಗ ಅದನ್ನು ಒಂದು ಹೆರ್ಬೋಳು ತೊಗೊಂಡು ಹೆರ್ಕೊಂಡ್ಬಿಡ್ತೀನಿ ನೋಡ್ರಿ. ನಿಮಗೆ ಸಿಪ್ಪಿ ತೆಗಿಬೇಕನ್ಸಿದ್ರೆ ತೆಗಿಬೋದು. ನಾನೇನು ತೆಗ್ದಿಲ್ಲ ಅದನ್ನು ಸಿಪ್ಪಿನ ನೋಡ್ರಿ. ಈ ರೀತಿ ಹೆರ್ಕೊಂಬಂದೆ ಮಾವಿನಕಾಯಿ, ಇಡೇ ಮಾವಿನಕಾಯಿನ. ಈಗ ಒಂದು ಕಡ್ಬಲ್ ಕಲ್ಲು ತೊಗೋತೀನಿ ನೋಡ್ರಿ. ಅದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ್ಕಾಳು ಹಾಕೋತೀನಿ ರೀ. ಆಮೇಲೆ ಒಂದು ಅರ್ಧ ಸ್ಪೂನ ಜೀರಿಗೆ ಹಾಕೋರಿ. ಅರ್ಧ ಸ್ಪೂನ ಮೆಂತ್ಯ ಕಾಳು ಹಾಕೋತೇನೆ ನೋಡ್ರಿ. ಇದೆಲ್ಲ ಆರೋಗ್ಯಕರವಾಗಿದ್ದರೆ ಇದನ್ನು ಹಾಕಿದ್ರೆ ಅನ್ನ ಇಷ್ಟು ಘಮ ಅಂತೈತೆ ನೋಡ್ರಿ ಮಾವಿನಕಾಯಿ ಚಿತ್ರಾನ್ನ. ಸೊ ಇದ್ರ ಫ್ಲೇವರ್, ಮಸಾಲೆ ಫ್ಲೇವರ್ ಮಸ್ತಾಗಿರ್ತೈತಿ. ಕಾಳು ಮೆಣಸು, ಮೆಂತ್ಯ, ಜೀರಿಗೆ ಇದೆಲ್ಲ ನಾವೀಗ ಮಸಾಲೆ ಹಾಕತ್ತಿದ್ದು ಇದೆಷ್ಟ ನೋಡ್ರಿ. ಮತ್ತು ಜಾಸ್ತಿ ಬೇರೆ ಯಾವ ಮಸಾಲೆನೂ ಹಾಕಾಕೋತಿಲ್ಲ ನಾವು. ಯಾಕಂದ್ರೆ ನಮಗೆ ಮಾವಿನಕಾಯಿ ಫ್ಲೇವರ್ ಬೇಕಂದಕ್ಕೆ ಇದಷ್ಟು ಜಾಸ್ತಿ ಮಸಾಲೆ ಬಳಸಿಲ್ಲ, ಇದನ್ನಷ್ಟ ಹಾಕ್ಕೊಂಡೆ ನಾನು. ಈಗ ಇದನ್ನು ಇಷ್ಟೂ ಈ ರೀತಿ ಪುಡಿ ಮಾಡ್ಕೊಂಡೆ ನೋಡ್ರಿ. ಪೂರ್ತಿ ಸಣ್ಣಾಗಿಲ್ಲ, ಒಂದು ಸ್ವಲ್ಪ ತರಿಯಾಗಿ ಐತಿ, ನಡಿತೈತಿ ನಮ್ಗೆ ಇಷ್ಟಿದ್ರೆ. ನೀವು ಮಿಕ್ಸಿ ಒಳಗೆ ಬೇಕಾದರೂ ಮಾಡ್ಕೋಬೋದು. ಆದರೆ ಒಂದು ಸ್ವಲ್ಪ ಈ ರೀತಿ ಕಲ್ಲಾಗಿ ಕುಟ್ಕೊಂಡು ನೋಡ್ರಿ, ಅದರ ಟೇಸ್ಟ ಬೇರೆ ಇರ್ತೈತಿ. ರುಚಿ 2 ಪಟ್ಟು ಆಗ್ತೈತಿ. ಈಗ ಈ ರೀತಿ ತರತರಿಯಾಗಿ ಜಜ್ಕೊಂಬಂದೆ. ಆಮೇಲೆ ಈಗ ಬೆಳ್ಳುಳ್ಳಿ ತೊಗೋತೇನೆ ನೋಡ್ರಿ. ಸಿಪ್ಪಿ ತೆಗ್ದೇನಿ. ಒಂದು 10ರಿಂದ 15 ಬೆಳ್ಳುಳ್ಳಿ ಅದಾವ. ಇವನ್ನ ಫಸ್ಟ್ ಈ ರೀತಿ ಜಜ್ಕೊಂಡ್ಬಿಡೋಣ್ರಿ. ಈಗ ಜಜ್ಜಿದ್ದೆಲ್ಲ ಆತ. ಇದಕ್ಕೆ ಸ್ವಲ್ಪ ಒಣ ಖಾರ ಪುಡಿ ಹಾಕ್ತೇನೆ ನೋಡ್ರಿ ನಾನು. ಈಗ ನೀವು ಇದಕ್ಕೆ ಡೈರೆಕ್ಟಾಗಿ ಒಣ ಖಾರ ಪುಡಿ ಎಷ್ಟು ಬೇಕಲ್ಲ ಅಷ್ಟು ಹಾಕ್ಕೊಂಡ್ಬಿಡ್ಬೇಕು. ಆಮೇಲೆ ನಾನು ಗೊಜ್ಜು ಮಾಡ್ಬೇಕಾದ್ರೆ ಒಟ್ಟು ಬಳಸೋದೇ ಇಲ್ಲ ನೋಡ್ರಿ ಖಾರ, ಒಣ ಖಾರ ಪುಡಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ. ಯಾಕಂದ್ರೆ ಬೆಳ್ಳುಳ್ಳಿ, ಒಣ ಖಾರ ಎಲ್ಲ ಒಣದಿರೋದ್ರಿಂದ ಕೊತ್ತಂಬರಿ ಹಾಕೋದ್ರಿಂದ ಒಂದು ಸ್ವಲ್ಪ ಈ ರೀತಿ ನೀರಾಗಿ ಹಾಕೈತಿ. ನಮಗೆ ಆರಾಮವಾಗಿ ಕಲ್ಲೊಳಗಿಂದ ತಕ್ಕೋಬೋದು ರೀ ಅದನ್ನ ನೋಡ್ರಿ. ಎಷ್ಟು ನೀವು ಹಂಗೆ ಜಜ್ಜಿ ಮಿಕ್ಸಿ ಒಳಗೆ ಹಾಕಿ ಮಾಡಿದ್ರೆ ಈ ರೀತಿ ಟೇಸ್ಟ್ ಬರೋದಿಲ್ಲ ರೀ. ಈ ರೀತಿ ಜಜ್ಜಿ ಮಾಡಿ ನೋಡ್ರಿ, ಎಷ್ಟು ಟೇಸ್ಟ್ ಅಂತರೂ ಅಷ್ಟು ಸೂಪರಾಗಿರ್ತೈತಿ. ಬೆಳ್ಳುಳ್ಳಿ, ಒಣ ಖಾರ ಮತ್ತು ಕೊತ್ತಂಬರಿ ಇವನ್ನ 3 ಬಳಸ್ಕೊಂಡು ನಾನು ಈ ರೀತಿ ಚಟ್ನಿ ಮಾಡ್ದಂಗೆ ಮಾಡ್ಕೊಂಬಂದೆ ನೋಡ್ರಿ. ಇದನ್ನು ಜಜ್ಕೊಂಡು ಪೂರ ಈ ರೀತಿ ಹಿಟ್ಟುಗಟ್ಟಿಯಾಗಿರ್ಬೇಕಿದೆ. ಈಗ ಅದನ್ನು ಸೈಡ್ ಇಟ್ಕೊಂಡು ಒಂದು ಬಾಳಿಗೆ ಇಟ್ಕೋತೇನೆ ರೀ ಗ್ಯಾಸಿನ ಮೇಲೆ. ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ. ಅನ್ನ ಜಾಸ್ತಿ ಇರೋದ್ರಿಂದ ಒಂದು 5-6 ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ. ಆಮೇಲೆ 1 ಹಿಡಿಯಷ್ಟು ಶೇಂಗಾ ಹಾಕೋತೀನಿ. ಶೇಂಗಾ ಒಂದು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರ್ಕೋರಿ, ಕೆಂಪಗಾಗೋ ಮಟ. ಅವು ಹುರಿದು ಬಂದ್ರೆ ಉದ್ದಿನ ಬ್ಯಾಳೆ, ಒಂದು ಕಡಲೆ ಬ್ಯಾಳೆ 1 ಸ್ಪೂನ್ ಹಾಕ್ಕೊಂಡೆ ನೋಡ್ರಿ. ಅವು ಒಂದು ಸ್ವಲ್ಪ ಕಲರ್ ಚೇಂಜ್ ಆತಂದ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋತೀನಿ ರೀ. ಒಂದು ಅರ್ಧ ಸ್ಪೂನ್ ಅಷ್ಟೇ.
ಆಮೇಲೆ ಒಣ ಮೆಣ್ಸಿಕಾಯಿ ಹಾಕೋತೀನಿ, ಒಂದು 3 ಮೆಣ್ಸಿಕಾಯಿನ ಮುರಿದು ಹಾಕೊಂಡೇನಿ ನೋಡ್ರಿ. ಇವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ ಹುರ್ಕೊಂಡು ಆಮ್ಯಾಗ ನಾವು ಮಸಾಲೆ ಕುಟ್ಟಿಟ್ಟಿದ್ವಲ್ಲ ಆಗಲೇ ಮೆಂತ್ಯಕಾಳು, ಯಾಲಕ್ಕಿ ಮತ್ತು ಕಾಳು ಮೆಣಸು ಇವೆಲ್ಲ ಕುಟ್ಟಿಟ್ಟಿದ್ವಲ್ಲ ಅದನ್ನೆಷ್ಟು ಮಸಾಲೆ ಹಾಕ್ಕೊಂಡು ಬಾಡಿಸ್ಕೊಂಡು ಆಮೇಲೆ ನಾವು ಬೆಳ್ಳುಳ್ಳಿ ಖಾರ ಕುಟ್ಟಿಟ್ಟಿದ್ವಲ್ರಿ ಅದನ್ನು ಈಗ ಹಾಕೋತೇನೆ ನೋಡ್ರಿ. ಸಣ್ಣ ಉರಿ ಇಟ್ಕೊರಿ, ಜಾಸ್ತಿ ಗ್ಯಾಸ್ ಫ್ಲೇಮ್ ಜೋರು ಮಾಡೋಕೆ ಹೋಗ್ಬೇಡ್ರಿ. ಗ್ಯಾಸ್ ಫ್ಲೇಮ್ ಜೋರು ಮಾಡಿದರೆ ಎಲ್ಲ ಪೂರ್ತಿ ಮಸಾಲೆ ಎಲ್ಲ ಹೊತ್ತು ಬಿಡ್ತೈತಿ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಕೊರಿ. ಈಗ ಇದಿಷ್ಟು ಬಾಡಿಸ್ಕೊಂಡೆ ನೋಡ್ರಿ, ಎಣ್ಣೆ ಎಲ್ಲ ಪೂರ್ತಿ ಹೊಳ್ಳಿ ಬರಾಕಂತದ. ಈಗ ನಾನು ಇದಕ್ಕೆ ಮಾವಿನಕಾಯಿ ಹೆರಿದಿಟ್ಟಿದ್ನೆಲ್ಲ ಅದನ್ನು ಹಾಕೋತೀನಿ. ಆಮೇಲೆ ಈಗ ಒಂದು ಸ್ವಲ್ಪ ಕೈ ಆಡ್ಸ್ಕೊಂಡ್ಬಿಡ್ರಿ, ಮಾವಿನಕಾಯಿ ಮಸಾಲೆ ಎಲ್ಲ ಕೂಡುವರೆಗೂ ನೋಡ್ರಿ. ಈ ರೀತಿ ಎಲ್ಲ ಕೂಡ್ಕೊಂತ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗೆ ಹಾಕೊಂಡ್ಬಿಡ್ರಿ. ಈಗ ಹಿಂಗೆ ಹಾಕಬೇಕು ನೋಡ್ರಿ, ಅಂದ್ರನ ಟೇಸ್ಟ್ ಚಲೋ ಇರ್ತೈತಿ ಇದು. ಈಗ ಇದನ್ನ ಇನ್ನೂ ಸ್ವಲ್ಪ ಬಾಡಿಸ್ಕೊಂಡೆ ನೋಡ್ರಿ. ಹಿಂಗೆ ಹಾಕೊಂಡ್ಮೇಲೆ ಇದಕ್ಕೆ ಲಾಸ್ಟ್ ಟೇಸ್ಟ್ ಬರೋದಂದ್ರೆ ಸಕ್ರೆ ರೀ. ಒಂದು ಅರ್ಧ ಸ್ಪೂನಷ್ಟು ಸಕ್ರೆ ಹಾಕೊಂಡ್ಬಿಡ್ರಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡು ಅರ್ಧ ಸ್ಪೂನಷ್ಟು ಸಕ್ರೆ ಹಾಕೋರಿ. ಸಕ್ರೆ ಹಾಕ್ಕೊಂಡು ಬಾಡಿಸ್ಕೊಂಡು ಬಾಯಿ ಮುಚ್ಚಿ ಇಟ್ಕೊಂಡ್ಬಿಡ್ರಿ. ಅದು ಬಿಸಿ ಇರ್ತೈತಲ್ಲ ಅದ್ರೊಳಗೆ ಕರಗ್ತೈತ್ರಿ ಅದು. ಅದಕ್ಕೆ ಮಾವಿನಕಾಯಿ ಹುಳಿ ಇರ್ತೈತಿ, ಒಂದು ಸ್ವಲ್ಪ ಸಕ್ರೆ ಹಾಕಿದ್ರೆ ಭಾಳ ಟೇಸ್ಟ್ ಚಲೋ ಆಕೈತೆ ನೋಡ್ರಿ. ಈಗ ಅನ್ನ ತೊಗೊಂಡೇನು ನೋಡ್ರಿ, ಅರಗಾಳೆ ಆರಾಕಿಟ್ಟಿದ್ವಲ್ಲ ಅದು ಪೂರ್ತಿ ತಣ್ಣಗಾಗೈತೆ ಅನ್ನ. ಈ ರೀತಿ ಕೈಲೇ ಮುಟ್ಟಾಕ್ ಬರೋಷ್ಟು ತಣ್ಣಗಾಗೈತೆ ನೋಡ್ರಿ ಅನ್ನ. ಈಗ ಇದು ಉಪ್ಪು ಎಲ್ಲ ಒಂದೇ ಕಡೆ ಕುಂತಿರ್ತೈತಿ. ಈ ರೀತಿ ಫಸ್ಟ್ ಕೈ ಆಡ್ಸ್ಕೊಂಡ್ಬಿಡ್ರಿ. ನಾವು ಗೊಜ್ಜು ರೆಡಿ ಮಾಡಿಟ್ಟಿದ್ದೆಲ್ಲ ಮಾವಿನಕಾಯ್ದು ಅದನ್ನು ಹಾಕೋತೇನೆ ನೋಡ್ರಿ. ಇದಕ್ಕೆ ಫಸ್ಟ್ ಚಮಚೆಲೆ ಕಲಿಸ್ಕೋರಿ, ಆಮೇಲೆ ಕೈಲೇ ಕಲಿಸ್ಕೋರಿ. ಬಿಸಿ ಇರ್ತೈತೆ ಗೊಜ್ಜು. ಬಾಳ್ಗಿ ಒಂದು ಸ್ವಲ್ಪ ಪಲ್ಯ ಉಳಿದಿರ್ತೈತಲ್ಲ ಅದ್ರಾಗ ಅನ್ನ ಕಲಿಸ್ಕೊಂಡು ಹಾಕ್ಕೊಂಡೆ ಅದಕ್ಕೆ. ಈ ರೀತಿ ಚಿತ್ರಾನ್ನ ಮಾಡಿಬಿಟ್ರೆ ನೀವು ಮಾವಿನಕಾಯಿ ಸೀಸನ್ ಹೋಗೋ ಮಟನೂ ಇದೇ ರೀತಿ ಮಾಡ್ತೀರಿ ನೋಡ್ರಿ. ಬೇಕಂದ್ರೆ ನೀವು ಗೊಜ್ಜು ಇದನ್ನು ಮಾಡಿ ಫ್ರಿಜ್ನಾಗಾದ್ರೂ ಇಟ್ಕೋಬೋದ್ರಿ. ನೀವು ಯಾವಾಗ ಬೇಕಾದ ಅವಾಗ ಕಲಿಸ್ಕೋಬೋದು, ಏನೂ ಆಗೋದಿಲ್ಲ ನೋಡ್ರಿ. ಇದು 1 ವಾರ ಅಥವಾ 1 ತಿಂಗಳು ಇಟ್ರು ಫ್ರಿಜ್ ಒಳಗೆ. ಇಲ್ಲ ನಿಮ್ಗೆ ತಕ್ಷಣಕ್ಕೆ ಅವಾಗವಾಗ ಮಾಡ್ಕೊಂಡು ತಿಂತೇನಂದ್ರೂ ಅಡ್ಡಿ ಇಲ್ರಿ. ನೋಡ್ರಿ ಎಷ್ಟು ಮಸ್ತಾಗೈತಲ್ಲ. ಈಗ ನೋಡತ್ತನ ತಿನ್ಬೇಕು ಅನ್ನಿಸ್ತೈತಿ ನಿಮಗೆ, ಅಷ್ಟು ರುಚಿಯಾಗೈತಿ. ಮತ್ತು ಇದೇ ಥರ ವಿಡಿಯೋ ನೋಡೋಕೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ. ಈಗ ಲಾಸ್ಟಿಗೆ ಇದನ್ನೆಲ್ಲ ಕಲಿಸ್ಕೊಂಡು ಈಗ ಕೊತ್ತಂಬರಿ ಉದುರಿಸ್ಕೊಂಡ್ಬಿಡ್ತೇನೆ ನೋಡ್ರಿ, ಸಣ್ಣ ಕಟ್ ಮಾಡಿದ್ದೆ. ಮತ್ತು ನಾ ಈಗ ವಿಡಿಯೋ ಮಾಡತ್ತಿದ್ದೆ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ಎದ್ರೊಳಗಿಂದ ನೋಡತ್ತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಇಷ್ಟ ಆದರೂ ಕಮೆಂಟ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ರಿ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.